ಇಲ್ಲಿದು ರೇಟ್ ಎಲ್ಲ ಹೇಳಿ ಒಂದ್ಸಲ ಗಮ್ಮತ್ತಿರುತ್ತೆ. ಹೌ ಮಚ್ ಫಾರ್ ದಿಸ್ ಕಾರ್ ಇನ್ ರೂಪಾಯಿ? In rupiah, 250 million. ಇವಳು ಬೊಬ್ಬೆಡಲಿಕ್ಕೆ ಸ್ಟಾರ್ಟ್ ಮಾಡಿದ್ ನೋಡಿ, ಇವಳಿಗೆ ಏನೋ ಮಾಡ್ತಾ ಇದಾರೆ ಯಾರು ಅಂತ ಹೇಳಿ ಎಲ್ಲ ಗಾಡ್ಸ್ ಓಡ್ ಬಂದಿದ್ದಾರೆ. ಈಗ ಎಂತಂದ್ರೆ ಎಲ್ರಿಗೆ ಕಾಲ್ ಮಾಡ್ಲಿಕ್ಕೆ ಉಂಟಲ್ಲ ಸ್ನೇಹ? ಯಾರಿಗೆಲ್ಲ? ಫಸ್ಟ್ ಪಪ್ಪಂಗೆ ಅಲ್ವಾ? ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾವು ಬಾಲಿಯಲ್ಲಿದ್ದೀವಿ. ಇಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗೋಕ್ಕೆ ಟ್ಯಾಕ್ಸಿನೂ ತುಂಬ ಕಾಸ್ಟ್ಲಿ ಆಗುತ್ತೆ. ಸೊ ನಮಗೆ ಅದು ಯಾವುದೇ ರಗಳೆ ಇರಲಿಲ್ಲ, ಯಾಕಂದರೆ GT ಹಾಲಿಡೇಸ್ ಥ್ರೂ ನಾವು ಪ್ಯಾಕೇಜ್ ತಗೊಂಡಿದ್ರಿಂದ ಪ್ರತಿಯೊಂದು ಬುಕ್ಕಿಂಗ್ ಹಿಡಿದು ಫ್ಲೈಟ್ ಟಿಕೆಟ್ ಹಿಡಿದು ಇವನ್ ನಮ್ಮ ಗೈಡ್ ಜಾಕ್ ಅವರನ್ನು ಅವರೇ ಅಪಾಯಿಂಟ್ ಮಾಡಿದ್ದು. ಸೊ ನಮಗೆ ಪ್ರತಿಯೊಂದು ಕಡೆ ಕರ್ಕೊಂಡು ಹೋಗೋ ಜವಾಬ್ದಾರಿ ಅವರದ್ದು. ನೀವು GT ಹಾಲಿಡೇಸ್ ಥ್ರೂ ಬುಕ್ ಮಾಡ್ತೀರಾ ಅಂತಿದ್ರೆ ಜಾಕ್ ಅವರನ್ನೇ ರಿಕ್ವೆಸ್ಟ್ ಮಾಡ್ಕೊಳ್ಳಿ ಆಯಿತಾ, ನಿಮ್ಮ ಗೈಡಾಗಿ. ಯಾಕಂದರೆ ತುಂಬ ಫ್ರೆಂಡ್ಲಿ ಇದ್ದಾರೆ. ಮತ್ತು ನಾವು ಹೇಳಿದ್ವಲ್ಲ ಯಾವ ಲೆವೆಲಿಗೆ ಅವರು ನಮಗೆ ಅಸಿಸ್ಟ್ ಮಾಡ್ತಿದ್ದಾರೆ ಅಂದರೆ, ನಿನ್ನೆ ಲೇಟ್ ಆಯಿತು, ಇವತ್ತು ಸ್ವಲ್ಪ ಲೇಟ್ ಆಯಿತು, ಬಟ್ ಸ್ಮೈಲಿ ಫೇಸ್ ಅವರು. ಹಾಂ, ಮತ್ತು ತುಂಬ ಫ್ರೆಂಡ್ಲಿ ಇದ್ದಾರೆ. ಒಳ್ಳೆ ಈಗ ನಮ್ಮದು ಬಾಂಡಿಂಗ್ ಯಾವ ಲೆವೆಲಿಗೆ ಆಗಿದೆ ಅಂದರೆ ಒಂದು 2-3 ದಿನದಲ್ಲಿ 2 ದಿನ ಆಯಿತು ಅಷ್ಟೇ. ಸಖತ್ ಒಂಥರ ಫ್ರೆಂಡ್ ಥರ ಆಗಿಬಿಟ್ಟಿದ್ದಾರೆ ಅವರು. ನೀವು ರಿಕ್ವೆಸ್ಟ್ ಮಾಡ್ಬೋದು ಆ್ಯಕ್ಚುಲಿ, ನೀವು ಬುಕ್ಕಿಂಗ್ ಮಾಡ್ಬೇಕಾದ್ರೆ ಇಂಥವ್ರೆ ಬೇಕು ಅಂತೇಳಿ ಮಾಡ್ಬೋದು. ಅವ್ರು ಬ್ಯುಸಿ ಇದ್ದರೆ ಮಾತ್ರ ನಿಮ್ಗೆ ಸಿಗಲ್ಲ, ಇಲ್ಲಾಂದರೆ ಡೆಫಿನೆಟ್ಲಿ ಸಿಗ್ತಾರೆ. ನೋ ಜಾಕ್? ದೇ ಕ್ಯಾನ್ ಬುಕ್ ಯು ನೋ ಫ್ರಮ್ ದೇರ್. ಸೊ ನೂರಾ ಜಾಕ್ ಅಂತ ಇವ್ರ ಹೆಸರು. ಸೊ ನೂರಾ ಜಾಕ್ ಅಂತ ಸಜೆಸ್ಟ್ ಮಾಡಿ, ವಿ ವಾಂಟ್ ನೂರಾ ಜಾಕ್ ಗೈಡ್ ಅಂತೇಳಿ. ಯಾ ಡೆಫಿನೆಟ್ಲಿ. ಮತ್ತು ಇವರದ್ದು ಗಾಡಿ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಸ್ಪೇಷಿಯಸ್ ಆಗಿದೆ ಅಂತ. ಸೂಪರ್ ಆಯ್ತಾ. ಎಲ್ಲೂ ನಮಗೆ ಅಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗೋಕೆ ಎಲ್ಲೂ ಕಷ್ಟ ಆಗ್ತಾ ಇಲ್ಲ. ಆರಾಮಾಗಿ ಬೆಳಗ್ಗೆ ಪಿಕ್ ಮಾಡ್ತಾರೆ, ಇಡೀ ದಿನ ನಮ್ಮ ಜೊತೆ ಇರ್ತಾರೆ, ಸಂಜೆ ಹೋಟ್ಲಿಗೆ ಹೋಗಿ ಬಿಡ್ತಾರೆ, ಆಮೇಲೆ ನೆಕ್ಸ್ಟ್ ಡೇ ಸರ್ ಐ ವಿಲ್ ಕಮ್ ಎಟ್ ದಿಸ್ ಟೈಮ್ ಅಂತ ಹೇಳಿ ಪುನಃ ಪಿಕ್ ಮಾಡ್ತಾರೆ. ಸೂಪರ್ ಕಂಡ್ರಿ, ಸೂಪರ್. And also you will get new car if you request with me. Super. So this is new car? New cars. Wow. Very nice. But this is very comfortable. ತುಂಬ ಸೀಟಿಂಗ್ ಕೆಪಾಸಿಟಿ ಅಲ್ಲಿ ಚೆನ್ನಾಗಿದೆ. ಆಮೇಲೆ ದೇರ್ ಇಸ್ ನೋ ಸೌಂಡ್, ವೆರಿ ಸ್ಮೂತ್. ವಿಚ್ ಕಂಪನಿ ಕಾರ್ ಇಟ್ ಇಸ್? This is Daihatsu, same brand like Toyota. ಓಕೆ. ಆ್ಯಂಡ್ ಇಲ್ಲಿದು ರೇಟ್ ಎಲ್ಲ ಹೇಳಿ ಒಂದ್ಸಲ ಗಮ್ಮತ್ತಿರುತ್ತೆ. ಹೌ ಮಚ್ ಫಾರ್ ದಿಸ್ ಕಾರ್ ಇನ್ ರೂಪಾಯಿ? In rupiah, 250 million. So you are a millionaire, no? 250 million ಎಂಬ ದೇವ್ರೆ. ಅಲ್ಲ ಕನ್ವರ್ಟ್ ಮಾಡಿದರೆ ನಮ್ಮಷ್ಟೇ ಆಗ್ಬೋದು. ಕನ್ವರ್ಷನ್ ಮಾಡಿ ನೋಡಿ ಆಯಿತಾ. ಗೂಗಲ್ಗೆ ಹೋಗಿ INR ಮತ್ತು IDR ಅಂತ ಹಾಕಿ. INR ಅಂದರೆ ನಮ್ಮದು ಇಂಡಿಯನ್ ನ್ಯಾಷನಲ್ ರುಪೀಸು, ಇನ್ನೊಂದು IDR ಅಂದರೆ ಇಲ್ಲಿ ಇಂಡೋನೇಷಿಯನ್ ರೂಪಾಯಿ ಅಂತೇಳಿ ಎರಡದ್ದು ಕನ್ವರ್ಷನ್ ಟೇಬಲ್ ಹಾಕಿ ನೋಡಿ. 250 million ರೂಪಾಯಿ. ಗ್ರೇಟ್. ಸೊ 250 million ರೂಪಾಯಿ. ನೋಡಿ ಎಷ್ಟಾಗುತ್ತೆ ನೋಡಿ. ಕಾಮೆಂಟಲ್ಲಿ ತಿಳಿಸಿ ಎಷ್ಟಾಗುತ್ತೆ ಅಂತೇಳಿ. ಸ್ನೇಹ, ಕಮಾನ್, ಯು ಕ್ಯಾನ್ ಡೂ ಇಟ್. ಯಾಕೋ ಇನ್ಸ್ಟ್ರಕ್ಟರಿಗೆ ಸೈಡಿಗೆ ಹೋಗಿ ಅಂತ ಇದ್ದಾರೆ ನೋಡಿ. ಹಾಂ, ಮೈಯೆಲ್ಲ ಸ್ವಲ್ಪ ಒದ್ದೆ ಆಗಿದೆ ಅಲ್ವಾ? ಹೌದು, ಇವಾಗ ಮತ್ತೆ ತುಂಬಾ ಒದ್ದೆ ಆಗುತ್ತೆ. ರಾಫ್ಟಿಂಗ್ ಹೋಗ್ಬೇಕು, ಚೇಂಜ್ ಮಾಡಬೇಡ. ಇಲ್ಲ, ನಾನು ಚೇಂಜ್ ಮಾಡ್ತಾ ಇಲ್ಲ, ಹಿಂಗೆ ರಾಫ್ಟಿಂಗ್ ಕಡೆ ಹೋಗ್ಬಿಡ್ತೀವಿ. ಸೊ ಈಗಷ್ಟೇ ATV ರೈಡನ್ನು ಮುಗಿಸಿದ್ವಿ. ಕ್ರೇಜಿ ಆಗಿತ್ತು ಕಣ್ರಿ, ಕ್ರೇಜಿ, ಲಿಟ್ರಲಿ ಕ್ರೇಜಿ. ವಿಡಿಯೋನ ನೋಡ್ಕೊಳ್ಳಿ, ಇದರಲ್ಲಿ ನಮ್ಮ ಟ್ರಾವೆಲ್ ವ್ಲಾಗ್ ಚಾನಲಲ್ಲಿ. ಆಶ್ಚರ್ಯ ಪಡ್ತೀರ ಅಂದರೆ ಈ ಲೆವೆಲ್ಗೆಲ್ಲ ಅಡ್ವೆಂಚರ್ ಮಾಡ್ತಾರೆ ಇಲ್ಲಿ ಅಂತೇಳಿ. ಸಾರಿ, ಹಾಯ್, ಹೆಲೋ. Say hello. ಇವರದ್ದು ಫುಡ್ ಕೂಡ ಇದೆ ಈಗ. ಫುಡ್ಡಿಗೆ ನೂಡಲ್ಸ್ ಮತ್ತು ರೈಸ್, ಮೀ ಮತ್ತು ನಾಸಿ ಅಂತ ಹೇಳ್ತಾರೆ ಇಲ್ಲಿ. ಸೊ ನಾಸಿ ಗೋರೆಂಗ್, one bread noodle. One noodles. Thank you. Hi. So ಇದು ಇಲ್ಲಿನ ಕಿಚನ್ನು. ಫೈನಲಿ Cool water. ಥ್ಯಾಂಕ್ ಯು. ಹೇಗಿತ್ತು ಬಾಲಿ ಎಕ್ಸ್ಪೀರಿಯನ್ಸ್ ಈಗ ಸದ್ಯಕ್ಕೆ? ಇದು ನೋಡಿ, ನೀರನ್ನು ಸ್ಟ್ರಾದಲ್ಲಿ ಕುಡಿತಾ ಇದ್ದೀವಿ. ಇದು ಓಪನ್ ಮಾಡ್ಲಿಕ್ಕೆ ಆಗಲ್ಲ ಅಂತೆ, ಸೊ ಸ್ಟ್ರಾ ಕೊಟ್ಟಿಲ್ಲ. ಅಲ್ಲ, ಆಗುತ್ತೆ, ಕಷ್ಟಪಡಬೇಕು. ಸೊ ಸ್ಟ್ರಾನ ಪ್ರಿಕ್ ಮಾಡಿ ಕುಡಿದ್ರೆ ಆಯಿತು. ಊಟ ಮಾಡಿ ಇಲ್ಲಿಂದ ನಮ್ಮ ನೆಕ್ಸ್ಟ್ ಐಟನರಿ ಇವತ್ತು ರಿವರ್ ರಾಫ್ಟಿಂಗು.
ಅದು ಸಖತ್ ಅಡ್ವೆಂಚರ್ ಅಂತ. 20 ಕಿಲೋಮೀಟರ್ ರಾಫ್ಟಿಂಗ್ ಮಾಡ್ಲಿಕ್ಕಿದೆ ಅಂತ. ಅದು ಹೆಂಗಿರ್ಬೋದು ಗೊತ್ತಿಲ್ಲ. ನೋಡಿದ್ರಲ್ಲ, ಹೇಳು ಬೊಬ್ಬೆ ಇಡಕ್ಕೆ ಸ್ಟಾರ್ಟ್ ಮಾಡಿದರೆ ನಂಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ದಾಂಡೇಲಿಗೆ ಹೋಗಿದ್ವಿ. ದಾಂಡೇಲಿಯಲ್ಲಿ ರಿವರ್ ರಾಫ್ಟಿಂಗಿಗೆ ಬರಲ್ಲ ಅಂತ ಹೇಳಿದ್ಲು. ಲೈಫ್ ಜಾಕೆಟ್ ಹಾಕಿ ಅಲ್ಲೇ ಕೂರಿಸಿದ್ದೆ ಮೆಟ್ಲತ್ರ ಕೂರಿಸಿದ್ರು. ಅಲ್ಲಿ ನದಿ ಹರಿತಾ ಇತ್ತು, ಮೆಟ್ಲತ್ರ ಕೂರಿಸಿದ್ರು. ಆಮೇಲೆ ಕೆಳಗ್ ಬಾ ಅಂದ್ರು. ನೋಡಿದ್ರೆ ಕಾಲೇ ತಾಗ್ತಾ ಇಲ್ಲ, ಎಳ್ಕೊಂಡು. ಅಲ್ಲ ನೀವ್ ಹೇಳಿ ಫ್ರೆಂಡ್ಸ್, ಸ್ವಿಮ್ಮಿಂಗ್ ಮಾಡ್ಬೇಕಾದ್ರೆ ಕಾಲ್ ನೆಲಕ್ಕೆ ತಾಗ್ಬೇಕಾ? ಫಸ್ಟ್ ಕ್ವಶನ್. ಸ್ವಿಮ್ಮಿಂಗ್ ಅಂತ ಹೇಳಿದ್ರೆ ನಾನು ಅಲ್ಲ, ಲೈಫ್ ಜಾಕೆಟ್ ಹಾಕಿದ್ದಾಳೆ, ಇನ್ನು ಕಾಲು ನೆಲಕ್ಕೆ ತಾಗಬೇಕು, ಲೈಫ್ ಜಾಕೆಟು ಬೇಕು ಅಂದ್ರೆ ಹೆಂಗಾಗತ್ತೆ ಹೇಳಿ? ಇವಳು ಬೊಬ್ಬೆ ಹಿಡಿಲಿಕ್ಕೆ ಸ್ಟಾರ್ಟ್ ಮಾಡಿದ್ ನೋಡಿ, ಇವಳಿಗೆ ಏನೋ ಮಾಡ್ತಾ ಇದಾರೆ ಯಾರು ಅಂತ ಹೇಳಿ ಎಲ್ಲ ಗಾಡ್ಸ್ ಓಡ್ ಬಂದಿದ್ದಾರೆ. ಹೇಳ್ಬೇಕಿತ್ತು ಎಂತಂತ, ಇವನು ಬೇಕು ಅಂತ ನನ್ನ ನೀರಲ್ಲಿ ಮುಳುಗಿಸಿದಂತಲ್ಲ, ಇವಳಿಗೇನೋ ಆಗಿದೆ ಅಂತೇಳಿ ಅಷ್ಟು ಜನ ಓಡಿ ಬಂದು ಆಮೇಲೆ ನಮ್ಮನ್ನು ಕರ್ಕೊಂಡು ಹೋಗಿದಾರಲ್ಲ, ಅವರು ಬಂದು ರೆಸ್ಕ್ಯೂ ಮಾಡಿದ್ರು ನನ್ನನ್ನು. ಅವ್ರೇನು ಹೇಳಿ ಗೊತ್ತಾ, ಹೀಸ್ ಅವರ್ ಹಸ್ಬೆಂಡ್, ಡೋಂಟ್ ವರಿ ಹೀಸ್ ಅವರ್ ಹಸ್ಬೆಂಡ್ ಅಂತ ಹೇಳಿದ ನಂತರ ಸುಮ್ಮನಾದ್ರು ಅವರು. ಇಲ್ಲ ನಂಗೆ ಬೀಳ್ತಿತ್ತಲ್ಲಿ ಇವಳು ಕೂಗಿದ ಪೆಟ್ಟಿಗೆ. ಇವತ್ತಾಗಿ ಮಾಡ್ತಿದ್ದೆ ಸಾಕು. ಮತ್ತು ಅಲ್ಲಿ ದಾಂಡೇಲಿಯಲ್ಲೆಲ್ಲ ಚಿಕ್ಕ ಚಿಕ್ಕ ರಾಫ್ಟಿಂಗ್ ಇತ್ತು. ನಾವು ಹೋಗಿದ್ದಂತೂ ತುಂಬ ಚಿಕ್ಕದು. ಆಮೇಲೆ 2 ಕಿಲೋಮೀಟ್ರದು. ಇಂಡಿಯಾದಲ್ಲಿ ರಿಷಿಕೇಶಲ್ಲಿ ಮಾಡ್ತಾರೆ, ದೊಡ್ಡ ರಿವರ್ ರಾಫ್ಟಿಂಗ್ ಮಾಡ್ತಾರೆ. ಅದು ಬಿಟ್ಟರೆ ಈಗ ಇದು 20 ಕಿಲೋಮೀಟ್ರ್ ಅಂತೆ, 2 ಗಂಟೆ ಬೇಕಂತೆ. ಓ ದೇವರೇ, ಕಣ್ಣು ಮುಚ್ಕೊಂಡು ಗೋವಿಂದ ಗೋವಿಂದ ಅಂತೀನಿ. ಗೋವಿಂದ ಗೋವಿಂದ ಕಣ್ಣು ಬಿಟ್ಟು ಹೇಳ್ಬೋದು ಅದು, ಗೋವಿಂದ ಗೋವಿಂದ. ಕಣ್ಣು ಬಿಟ್ಟರೆ ಹೆದರಿಕೆ ಆಗುತ್ತೆ. ನೇಂದು ನಾಸಿ ಗೋರೆಂಗ್ ಬಂದಿದೆ, ಫ್ರೈಡ್ ರೈಸ್. ನಂದು ಮೀ ಗೋರೆಂಗು ಬರ್ಲಿಕ್ಕೆ ಬಾಕಿ ಇದೆ. ಫ್ರೈಡ್ ರೈಸ್ ಮೇಲೆ ಸ್ವಲ್ಪ ಎಗ್ಗು, ಆಮೇಲೆ ಇದು ಚಿಕನ್ನು, ಸ್ವಲ್ಪ ಸಾಲೆಡು ಕೊಟ್ಟಿದ್ದಾರೆ. ಚೆನ್ನಾಗಿದೆಯಾ? ಓಕೆ. ಇದು ಮೀ ಗೋರೆಂಗು ಬಂದಿದೆ. ಸೇಮು ರೈಸ್ ಬದಲು ನೂಡಲ್ಸ್ ಇರುತ್ತೆ. ಇಬ್ಬರು ಶೇರ್ ಮಾಡಿ ತಿನ್ನೋಣ ಅಂತೇಳಿ. ರೈಸು ಟೇಸ್ಟ್ ಮಾಡ್ದಂಗೆ ಆಗುತ್ತೆ, ನೂಡಲ್ಸು ಟೇಸ್ಟ್ ಮಾಡ್ದಂಗೆ ಆಗುತ್ತೆ ಅಂತೇಳಿ. ಇದು ಇಲ್ಲಿನ ಲೋಕಲ್ ಫುಡ್ಡು. ಸೊ ನೆನ್ನೆನೂ ಲೋಕಲ್ ಫುಡ್ ಟ್ರೈ ಮಾಡಿದ್ವಿ ನಾವು, ಸಖತ್ತಾಗಿತ್ತು ಲೋಕಲ್ ಫುಡ್ಡು. ಬಟ್ ಕೆಲವೊಂದೆಲ್ಲ ಹೆಸರು ಗೊತ್ತಾಗಲ್ಲ ನಮಗೆ. ನಿನ್ನೆ ನಾವೇನು ಟ್ರೈ ಮಾಡಿದ್ವಿ, ನಾಸಿ ಕ್ಯಾಂಫೋರ್ ಅಲ್ವಾ? ಚೆನ್ನಾಗಿತ್ತು ಅದು ಕೂಡ. ಜಾಕ್, ಥ್ಯಾಂಕ್ ಯು ಫಾರ್ ಸಜೆಸ್ಟಿಂಗ್ ATV ರೈಡ್. ವಿ ಲವ್ಡ್ ಇಟ್. ಇಟ್ ವಾಸ್ ಆಸಮ್. ಈಗ ಇಲ್ಲಿಂದ ನಾವು ರಿವರ್ ರಾಫ್ಟಿಂಗಿಗೆ ಹೋಗ್ತಾ ಇದ್ದೀವಿ. ರಿವರ್ ರಾಫ್ಟಿಂಗ್ ವೀಡಿಯೋನು ನೀವು ಟ್ರಾವೆಲ್ ವ್ಲಾಗಲ್ಲೇ ನೋಡ್ಕೊಳ್ಳಿ. ಟ್ರಾವೆಲ್ ಅಂದರೆ ಟ್ರಾವೆಲ್ಗೋಸ್ಕರನೇ ಮಾಡಿರೋದು ಚಾನಲನ್ನು. ಸೊ ಅದರಲ್ಲಿ ಎಕ್ಸ್ಕ್ಲೂಸಿವ್ ಟ್ರಾವೆಲ್ ವ್ಲಾಗ್ಸ್ ಬರುತ್ತೆ, ಅದರಲ್ಲಿ ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ ನಿಮಗೆ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾವೀಗ ಅಲ್ಲಿ ಹೊರಟಿದ್ದೀವಿ. ಇಲ್ಲಿಂದ ಒಂದು ಅರ್ಧ ಗಂಟೆ ರೈಡ್ ಇದೆ ಅಲ್ಲಿ ತಲುಪಕ್ಕೆ. ಆಮೇಲೆ ಅಲ್ಲಿ ಒಂದು 2 hours ರೈಡ್ ಇದೆ. ಅದಾದ ನಂತರ ಬಾಲಿ ಸ್ವಿಂಗಿಗೆ ಕೂಡ ಹೋಗ್ಬೇಕು ಸ್ನೇಹ. ಸೊ ತುಂಬ ಲಾಂಗ್ ಡೇ ಇವತ್ತು ನಮ್ಮದು. ನಾವೀಗ ರಿವರ್ ರಾಫ್ಟಿಂಗಿಗೆ ಬಂದಿದ್ವಿ. ಸೊ ಬಾಲಿಯಲ್ಲಿ ಉಬುದ್ ಅಂತ ಒಂದು ರೀಜನ್ ಇದೆ, ತುಂಬ ಫೇಮಸ್ ಅದು. ಅಲ್ಲಿ ನೇಚರ್ ರಿಲೇಟೆಡ್ ಎಲ್ಲ ಕ್ಯಾಂಪಿಂಗು, ಸಫಾರಿ ಅದೆಲ್ಲ ಇದೆ. ಸೊ ದಿಸ್ ಒನ್ ಇಸ್ ಆಲ್ಸೋ ಒನ್ ಆಫ್ ದ ಆ್ಯಕ್ಟಿವಿಟಿ, ಅಂದರೆ ರಿವರ್ ರಾಫ್ಟಿಂಗ್ ಮಾಡ್ತಾರೆ. ಹೆದರಿಕೆ ಇತ್ತು ನನಗೆ. ಸೊ ಇವಾಗ ನಾನು ತುಂಬ ಎಂಜಾಯ್ ಮಾಡ್ತಾ ಇದ್ದೀನಿ. ದೇವಸ್ಥಾನ ಅಂತ ಒಂದು ನೀರು ಅಂತಿದ್ರೆ ಇರೋ ಸಾಕು. ಇವತ್ತಿನ ದಿನ ಹೆವಿಲಿ ಅಡ್ವೆಂಚರಸ್ಸು. ಇನ್ನು ರಾಫ್ಟಿಂಗ್ ಮಾಡಿ ಬಂದಿದ್ದು ಡ್ರೆಸ್ ಕೂಡ ಚೇಂಜ್ ಮಾಡಿಲ್ಲ ನಾವು. ಮಜಾ ಏನಂದರೆ ನಂಗೆ ಖುಷಿಯಾಗಿದ್ದು ಸ್ನೇಹ ರಾಫ್ಟಿಂಗ್ ಮಾಡಿದ್ಲು ಅಂತೇಳಿ. ಈಗ ಎಂತಂದ್ರೆ ಎಲ್ರಿಗೂ ಕಾಲ್ ಮಾಡ್ಲಿಕ್ಕೆ ಉಂಟಲ್ಲ ಸ್ನೇಹ? ಹೌದೌದು. ಯಾರಿಗೆಲ್ಲ? ಫಸ್ಟ್ ಪಪ್ಪಂಗೆ ಅಲ್ವಾ? ನಾನು ನಮ್ಮ ಈ ರಾಫ್ಟಿಂಗ್ ವಿಡಿಯೋ ಇದೆಯಲ್ಲ, ಅದು ಫಸ್ಟ್ ನಾನು ಸೆಂಡ್ ಮಾಡೋದಿದ್ರೆ ನಮ್ಮ ಭಜನ್ ಬೋಪಣ್ಣ ಇದ್ದಾರಲ್ಲ ಅವ್ರಿಗೆ ಸೆಂಡ್ ಮಾಡ್ತೀನಿ. ಯಾಕಂದರೆ ಅವ್ರ ಕೌಂಟಿಯಲ್ಲಿ ಕಾಯಕ ಮೇಲೆ ಕೂತ್ಕೊಂಡಕ್ಕೆ ಎದುರಿದವಳು. ಅವರಂತೂ ನೋಡಿ ಆಶ್ಚರ್ಯ ಪಡ್ತಾರೆ ನನ್ನ ಪ್ರಕಾರ. ಅಲ್ಲ ಸ್ನೇಹ? ಅಲ್ಲಿ ಜಿಪ್ ಲೈನ್ ಮಾಡ್ಲಿಕ್ಕೆ, ಆಮೇಲೆ ಕಾಯಕ, ಅಯ್ಯೋ ಅದ್ರ ಮೇಲೆ ಕೂತ್ಕೊಳ್ಳಿಕ್ಕೆ ಒಂದು ಹತ್ತಿದೀನಿ. ಹತ್ತಿದಂದ್ರೆ ಬೊಬ್ಬೆ ಹೊಡೆದಿದ್ದಾರೆ.
ಎಲ್ಲಿ ತನಕ ಅಂದರೆ ಇದು ಆಮೇಲೆ ಅಲ್ಲಿ ಇದು ಮಾಡಿದ್ವಲ್ಲ ನಾವು ಸ್ಕೂಬಾ ಡೈವಿಂಗಲ್ಲಿ ಅವರು ಇಳಿಸೋಕ್ಕೆ ಹಿಂಗೆ ಮಾಡಿ ಹಿಡ್ದಿದ್ದಾರೆ. ದೂಡಿದ್ರೆ ಜಾಗ್ರತೆ, ನಿಮ್ಮ ಮೇಲೆ ಕೇಸ್ ಹಾಕ್ತೀನಿ ನಾನು ಅಂತ ಹೇಳಿದ ಜನ ಇವರು. ಓಕೆ, ಈಗ ನಾವು ಯಾಕೆ ಇನ್ನೂ ಡ್ರೆಸ್ ಚೇಂಜ್ ಮಾಡದೆ ಹೋಗ್ತಾ ಇದ್ದೀವಿ ಅಂದರೆ, ತುಂಬ ಫೇಮಸ್ ಬಾಲಿ ಸ್ವಿಂಗ್ ಅಂತಿದೆ. ಸೊ ಇವತ್ತು ಆಲ್ರೆಡಿ ನಮ್ಮದು ತುಂಬ ಅಡ್ವೆಂಚರ್ ಆಗಿದೆ. ಬೆಳಗ್ಗೆ ಅಷ್ಟೇ ATV ರೈಡ್ ಆಯಿತು, ರಿವರ್ ರಾಫ್ಟಿಂಗ್ ಆಯಿತು, ಈಗ ಬಾಲಿ ಸ್ವಿಂಗ್ 3ನೇದು. ಸೊ ಎಲ್ಲ ವೀಡಿಯೋಸ್ ನೀವು ಟ್ರಾವೆಲ್ ವ್ಲಾಗ್ ಚಾನಲಲ್ಲಿ ನೋಡ್ಕೊಳ್ಳಿ. ತುಂಬ 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 ಚೆನ್ನಾಗಿದೆ. ರಾಫ್ಟಿಂಗ್ ಅಂತೂ ತುಂಬ ಇಷ್ಟಪಟ್ವಿ ನಾವು. ಕಂಪ್ಲೀಟ್ 2 ಅವರ್ಸಿನ ರಾಫ್ಟಿಂಗು ಸಖತ್ತಾಗಿತ್ತು. ಈಗ ನಾವು ಅದೇ ಬಾಲಿ ಸ್ವಿಂಗ್ ಕಡೆ ಹೊರಟಿದ್ದೀವಿ. ಅದು ಸಖತ್ ಚೆನ್ನಾಗಿರುತ್ತೆ. ಇಲ್ಲಿನ ಒನ್ ಆಫ್ ದ ಬೆಸ್ಟ್ ಅಡ್ವೆಂಚರ್ ಅಂತ ಹೇಳ್ಬೋದು ನಾವು. ಅಡ್ವೆಂಚರ್ಗಿಂತ ಒಂದು ಬೆಸ್ಟ್ ಮೂಮೆಂಟ್ಸ್, ಎಸ್ಪೆಷಲಿ ಕಪಲ್ಸು ಹನಿಮೂನಿಗೆಲ್ಲ ಬಂದರೆ ಜನ ಇದನ್ನು ಪ್ರಿಫರ್ ಮಾಡ್ತಾರೆ, ಯಾಕಂದರೆ ತುಂಬ ಚೆನ್ನಾಗಿರುತ್ತೆ ಅದು. ಸೊ ನಾವೀಗ ಆ ಕಡೆ ಹೊರಟಿದ್ದೀವಿ. ಸೊ 8 ವರ್ಷದ ನಂತರ ಒಂದು ಸ್ವೀಟ್ ಹನಿಮೂನ್ ನಮ್ದು ಅಲ್ವಾ ಸ್ನೇಹ? ಸೊ ಬಾಲಿ ಸ್ವಿಂಗ್ ಹೋಗಿ ಆಮೇಲೆ ಅದ್ರ ಎಕ್ಸ್ಪೀರಿಯನ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀವಿ. ಸೂಪರ್. ಫೈನಲಿ ನಮ್ಮ ಬಾಲಿ ಸ್ವಿಂಗ್ ಅಡ್ವೆಂಚರನ್ನು ಮುಗಿಸಿ ನಾವೀಗ ಹೋಟೆಲ್ ರೂಮ್ ಕಡೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ದಿಸ್ ಈಸ್ ಉಬುಡ್, ನೋ? ದಿಸ್ ಈಸ್ ನಿಯರ್ ಉಬುಡ್. ಸೊ ಉಬುಡ್ ಹತ್ತಿರ ಇದೆಲ್ಲ. ಉಬುಡ್ ನಿಮ್ಗೆ ಆಲ್ಮೋಸ್ಟ್ ನಿಮಗೆ ಎಲ್ಲ ಥರ ಅಡ್ವೆಂಚರು, ATV ರೈಡು, ರಿವರ್ ರಾಫ್ಟಿಂಗು, ಆಮೇಲೆ ಸಫಾರಿ, ಈ ಥರ ಬಾಲಿ ಸ್ವಿಂಗು, ಎಲ್ಲ ಥರ ಅಡ್ವೆಂಚರ್ಸ್ ನಿಮಗೆ ಉಬುಡಲ್ಲಿ ಸಿಗುತ್ತೆ. ಒಂಥರ ಒಳ್ಳೆ ಪ್ಲೇಸ್ ಇದು. ಮತ್ತು ನಿಮಗೆ ತುಂಬ ಗ್ರೀನರಿ ಇದೆ ಇಲ್ಲಿ ಉಬುಡ್ ಹತ್ರ. ಸೊ ಇಲ್ಲಿಂದ ನಾವೀಗ ವಾಪಸ್ಸು ವಿ ಆರ್ ಗೋಯಿಂಗ್ ಟು ಜನ್ಪಾಸರ್ನು ಕುಟ್ಟಕ್ಕೆ ಹೋಗ್ತಾ ಇದ್ದೀವಿ. ಏರ್ಪೋರ್ಟ್ ಅಲ್ಲೇ ಇರೋದು. ನಮ್ಮ ಹೋಟೆಲ್ ರೂಮು ಏರ್ಪೋರ್ಟ್ ಹತ್ರನೇ. ತುಂಬ 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 ಹೆವಿ ಡೇ ಇತ್ತು ಇವತ್ತು, ಟೈರಿಂಗ್ ಡೇ ಇತ್ತು. ಸೊ ಎನಿವೇಸ್, ನಾಳೆ ವಿಡಿಯೋಲ್ಲಿ ವಾಪಸ್ ಸಿಗೋಣ. ನಾಳೆ ನಮ್ಮ ಪಯಣ ಒಂದು ಐಲ್ಯಾಂಡ್ ಕಡೆಗೆ. ತುಂಬ ಹಾಟ್ ಅಂತದು ಐಲ್ಯಾಂಡು, ಬಟ್ ಸ್ಟಿಲ್ ಹೋಗ್ತೀವಿ. ಸ್ಪೀಡ್ ಬೋಟಲ್ಲಿ ಹೋಗಬೇಕು, ಮತ್ತು ಅಲ್ಲಿ ಸ್ವಲ್ಪ ಕೆಲವು ಸೀನಿಕ್ ಲೊಕೇಶನ್ಸ್ ಎಲ್ಲ ಇದೆ. ಸೊ ಅದೆಲ್ಲ ಶೂಟ್ ಮಾಡೋಣ ಅಂತಿದ್ದೀವಿ. ಸೊ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆಯೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಾವು ನಿಮ್ಮನ್ನ ಇನ್ನೊಂದು ವಿಡಿಯೋದಲ್ಲಿ ಮೀಟ್ ಆಗ್ತೀವಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್. ಎಂತ ತಿಂತಿದ್ದೆ? ಹೊಟ್ಟೆ ಹಸುವಾಗಿದೆ. ತುಂಬ ಹಸುವಾಗಿದೆ ಹೊಟ್ಟೆ. ಎಸ್, ಸಿ ಯು, ಟಾಟಾ, ಬಾಯ್, ಟೇಕ್ ಕೇರ್.